ಇನ್ನು ಲೋಕಸಭೆಯಲ್ಲಿ ಭದ್ರತಾ ಲೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ತೀವ್ರಗೊಳಿಸಲಾಗಿರುವಂತದ್ದು. ಸಂಸತ್ ಕಲಾಪದ ವೇಳೆ ಭದ್ರತಾ ಲೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗುರುಗ್ರಾಮದ ಲಲಿತ್ ಝಾ ಮಾಸ್ಟರ್ ಮೈಂಡ್ ಅಂತ ಹೇಳಲಾಗ್ತಾ ಇದೆ. ಸಂಸತ್ ಭವನ ಆವರಣದಲ್ಲಿ ಕಲರ್ ಸ್ಮೋಕ್ ಬಳಕೆ ಮಾಡಿದಂತ ವಿಚಾರ ಏನಿದೆ, ಕಲರ್ ಸ್ಮೋಕ್ ಬಳಕೆ ಮಾಡೋದನ್ನ ವಿಡಿಯೋ ಮಾಡಿರ್ತಾನೆ ಈತ ಝಾ ಅನ್ನೋ ವ್ಯಕ್ತಿ. ಕೆಲ ಆರೋಪಿಗಳ ಮೊಬೈಲ್ ಜೊತೆ ಝಾ ಎಸ್ಕೇಪ್ ಆಗಿದ್ದಾರೆ. ಲಲಿತ್ ಝಾ ಬಂಧನಕ್ಕೆ ದೆಹಲಿ ಪೊಲೀಸರಿಂದ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ತನಿಖೆಯನ್ನ ತೀವ್ರಗೊಳಿಸಲಾಗಿದೆ. ಇವರೆಲ್ಲ ಯಾರು, ಯಾವ ರೀತಿಯಾದಂತಹ ಲಿಂಕ್ ಇದೆ ಒಬ್ಬರಿಂದ ಒಬ್ಬರಿಗೆ, ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಮಾಡಿದ್ರು, ಎಲ್ಲ ಆಯಾಮದಲ್ಲೂ ಕೂಡ ಈಗಾಗಲೇ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಈಗ ಗುರುಗ್ರಾಮದ ಲಲಿತ್ ಝಾ ಎಂಬ ವ್ಯಕ್ತಿ ಏನಿದ್ದಾನೆ, ಈತನೇ ಮಾಸ್ಟರ್ ಮೈಂಡ್ ಅಂತ ಹೇಳಲಾಗ್ತಾ ಇರುವಂತದ್ದು. ಜೊತೆಗೆ ಈಗಾಗಲೇ ಪ್ರಾಥಮಿಕ ತನಿಖೆಯಲ್ಲಿ ಈತನ ಮನೆಯಲ್ಲೇ ಇವರೆಲ್ಲರೂ ಕೂಡ ಇದ್ರು ಅನ್ನೋ ಒಂದು ವಿಚಾರ ಕೂಡ ಬೆಳಕಿಗೆ ಬಂದಿತ್ತು. ಆದ್ರೆ ಇನ್ನೂ ಕೂಡ ತನಿಖೆಯನ್ನ ತೀವ್ರಗೊಳಿಸಲಾಗ್ತಾ ಇದೆ. ತನಿಖೆಯ ಹಂತ ಹೋದಂತೆಲ್ಲ ಮತ್ತಷ್ಟು ವಿಚಾರಗಳು ಬೆಳಕಿಗೆ ಬರ್ತಾ ಇರುವಂತದ್ದು. ಸಂಸತ್ ಭವನ ಆವರಣದಲ್ಲಿ ಕಲರ್ ಸ್ಮೋಕ್ ಬಳಕೆ ಏನ್ ಮಾಡಿರ್ತಾರೆ, ಕಲರ್ ಸ್ಮೋಕ್ ಬಳಕೆ ಮಾಡೋದನ್ನ ಈತ ಲಲಿತ್ ಝಾ ಎಂಬ ವ್ಯಕ್ತಿ ಏನಿದ್ದಾನೆ, ಈತ ಅದನ್ನ ವಿಡಿಯೋ ಮಾಡ್ಕೊಂಡಿರ್ತಾನೆ ಮೊಬೈಲ್ ನಲ್ಲಿ. ಇನ್ನು ಕೆಲ ಆರೋಪಿಗಳ ಮೊಬೈಲ್ ಜೊತೆ ಝಾ ಎಸ್ಕೇಪ್ ಆಗಿದ್ದಾನೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು. ಅವರೆಲ್ಲರ ಮೊಬೈಲ್ಗಳನ್ನ ಲಲಿತ್ ಝಾ ಎಂಬ ವ್ಯಕ್ತಿ ಕೈಲಿ ಕೊಟ್ಟಿರ್ತಾರೆ. ಯಾರೆಲ್ಲ ಬಂಧನವಾಗಿದ್ದಾರೆ ಅವರ ಕೈಗೆ ಕೊಟ್ಟಿರ್ತಾನೆ ಆತ. ಇವರೆಲ್ಲರ ಮೊಬೈಲ್ ಅನ್ನ ಎತ್ಕೊಂಡು ಲಲಿತ್ ಝಾ ಸದ್ಯಕ್ಕೆ ಎಸ್ಕೇಪ್ ಆಗಿದ್ದಾನೆ. ಲಲಿತ್ ಝಾ ಬಂಧನಕ್ಕೆ ದೆಹಲಿ ಪೊಲೀಸರು ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಆತನಿಗಾಗಿ ಹುಡುಕಾಟವನ್ನ ನಡೆಸಲಾಗ್ತಾ ಇರುವಂತದ್ದು. ಈಗ ಸದ್ಯಕ್ಕೆ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಇಡೀ ದೇಶವೇ ಒಂದು ರೀತಿಯಾಗಿ ಬೆಚ್ಚಿ ಬಿದ್ದಂತಹ ಪ್ರಕರಣ ಇದು. ಈ ರೀತಿಯಾಗಿ ಏಕಾಏಕಿ ದಾಳಿ ಆಯಿತು ಅಂತಂದ್ರೆ ಯಾರು ಯಾವ ಕಾರಣಕ್ಕಾಗಿ ದಾಳಿ ಮಾಡಿದ್ರು ಅನ್ನೋ ಒಂದು ಪ್ರಶ್ನೆ ಅಂತೂ ಮೂಡೆ ಮಾಡುತ್ತೆ. ಅದರಿಂದಾಗಿ ತನಿಖೆಯನ್ನು ತೀವ್ರಗೊಳಿಸಲಾಗಿದೆ.